ಧನುಸ್ಸು ರಾಶಿ ಮಕ್ಕಳಿಗೆ ಮದುವೆಯನ್ನ ಮಾಡುವ ತವಕದಲ್ಲಿರ್ತಕ್ಕಂಥವ್ರಿಗೆ, ಮಕ್ಕಳಿಗೆ ಮದುವೆ ನಿಶ್ಚಯವಾಗಿರತಕ್ಕಂಥವ್ರಿಗೆ, ಏನೋ ಒಂದು ರೀತಿಯ ಸಡಗರದಲ್ಲಿ ಇರುವಂಥವ್ರಿಗೆ ಯಾವುದೋ ಅಡ್ಡಿ ಈ ದಿವಸ ನಿಮಗೆ ಕೇಳಿ ಬರುತ್ತೆ. ಮನಸ್ಸು ಬಹಳ ವಿಚಲಿತವಾಗ್ತಕ್ಕಂತಹ ಸಂದರ್ಭ. ಸಮಸ್ಯೆಯನ್ನು ಇಟ್ಟುಕೊಂಡು ಪ್ರಯತ್ನ ಮಾಡುವಂಥವ್ರು ಇನ್ನೊಂದಷ್ಟು ಸಮಸ್ಯೆಯನ್ನ ಜೊತೆಗೆ ಸೇರಿಸ್ಕೊಳ್ತೀರಿ. ಇದೆಲ್ಲವೂ ಕೂಡ ನಿಮಗೆ ದೂರವಾಗಬೇಕು ಅಂತಾದಾಗ ವಿಚಾರವನ್ನ ಸರಿಯಾಗಿ ತಿಳಿದು ಮುಂದುವರಿಬೇಕಾದಂಥದ್ದಾಗತ್ತೆ. ನಿಮ್ಮ ಆದಾಯ ಹೆಚ್ಚಾಗುವಂತಹ ಸೂಚನೆಗಳು, ಸ್ನೇಹಿತರ ಜೊತೆಯಲ್ಲಿ ಕಾಲ ಕಳೀತಕ್ಕಂತಹ ಅವಕಾಶಗಳಿರುತ್ತೆ. ಆದರೆ ಅಂತಹ ಸಂದರ್ಭದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಸರಿಯಾದಂತಹ ತೀರ್ಮಾನಗಳನ್ನು ಮಾಡಿಕೊಳ್ಳಿ. ಸಾಧುಗಳ ಅಥವಾ ಯೋಗಿಗಳ, ಸಮಾಜದಲ್ಲಿ ಸಾಧನೆಯನ್ನ ಮಾಡಿ ಉತ್ತಮವಾದಂತಹ ಹೆಸರನ್ನ ಗಳಿಸಿದಂಥವರ, ಒಳ್ಳೆಯ ಅನುಭವಿಗಳ, ಹಿರಿಯರ ಸಂಪರ್ಕವನ್ನ ಮಾಡಿ ಅವರ ದರ್ಶನ ಅಥವಾ ಅವರ ಮಾರ್ಗದರ್ಶನ ನಿಮಗೆ ಒಂದಷ್ಟು ಅನುಕೂಲತೆಯನ್ನು ಮಾಡುತ್ತೆ. ಸಾಧುಗಳ ಮಾತಿನಿಂದ ಅಥವಾ ಅನುಭವಿಗಳ ಮಾತಿನಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಒಂದು ಪರಿವರ್ತನೆ ಆಗುತ್ತೆ. ಆ ಪರಿವರ್ತನೆಯ ಅವಶ್ಯಕತೆ ಖಂಡಿತವಾಗಿ ನಿಮಗೆ ಇದೆ ಅಂತ ಹೇಳಿ ಭಾವಿಸ್ಬೇಕು. ನಿಮ್ಮ ಗುರುಗಳನ್ನ ಮನಸಾರೆ ಸ್ಮರಣೆ ಮಾಡಿ. ಯಾರನ್ನ ನೀವು ಗುರುಸ್ಥಾನದಲ್ಲಿ ನೋಡಿ ಅವರಿಗೆ ಪೂಜ್ಯ ಭಾವನೆಯನ್ನು ಇಟ್ಟುಕೊಂಡಿದ್ದೀರೋ ಅಂಥವರು ನಿಮಗೆ ಅನುಗ್ರಹವನ್ನ ಮಾಡಲಿ. ಶುಭವಾಗಿ. ಮಕರ ರಾಶಿ ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೆ ಇವತ್ತು ಮನಸ್ಸಿರೋದಿಲ್ಲ. ಮನಸ್ಸಿಲ್ದಲೇ ಕೆಲಸ ಮಾಡಿದಾಗ ಅದು ಯಾವುದೂ ಕೂಡ ಸರಿಯಾಗೂ ಕೂಡ ಆಗದೇ ಇರುವಂತಹದ್ದು. ಬಲವಂತವಾಗಿ ಮಾಡಿದಂತಹ ಕೆಲಸಗಳು ನಿಮಗೆ ಯಶಸ್ಸನ್ನ ಕೊಡದೇ ಇರತಕ್ಕಂತಹದ್ದಾಗತ್ತೆ. ಕೆಲಸವನ್ನ ನಿರ್ಧಾರ ಮಾಡಬೇಕಾದ್ರೆ ಬಹಳ ಯೋಚನೆ ಮಾಡ್ಬೇಕು. ನೀವು ಆ ಕೆಲಸವನ್ನ ಹೀಗೆ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳಾಗತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡಿದ್ರೆ ಅದು ಶುಭದಾಯಕವಾಗಿ ಫಲವನ್ನ ಕೊಡೋದಿಲ್ಲ. ಅದರಿಂದ ಕಷ್ಟವಾಗತ್ತೆ. ನಿಮ್ಮ ಸ್ವಭಾವ ಶಾಂತಿಯಿಂದ ಕೂಡಿದ್ರೆ, ನೆಮ್ಮದಿಯಿಂದ ಕೂಡಿದ್ರೆ, ಅಥವಾ ಯಾವುದೇ ರೀತಿಯ ಕೋಪ, ಉದ್ವೇಗ, ಆತಂಕಗಳಿಗೆ ಒಳಗಾಗದೇ ಇದ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ಮನೆಯಲ್ಲಿ ಚಿಕ್ಕ ಮಕ್ಕಳು ಬಿದ್ದು ಗಾಯ ಮಾಡಿಕೊಳ್ತಕ್ಕಂಥದ್ದು ಅಥವಾ ಆಸ್ಪತ್ರೆಗೆ ದಾಖಲಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿದೆ. ನೀವು ಬೇಡದೇ ಇರತಕ್ಕಂತಹ ಅಪವಾದಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂಥದ್ದು. ಗುರು ದತ್ತಾತ್ರೇಯರನ್ನ ಮನಸಾರೆ ಪ್ರಾರ್ಥನೆ ಮಾಡಿ ಆ ದತ್ತ ಗುರುಗಳ ಅನುಗ್ರಹವನ್ನ ಪಡ್ಕೊಳ್ಳಿ. ಶುಭವಾಗಿ. ಕುಂಭರಾಶಿ ನಿಮ್ಮ ಜೀವನ ಶೈಲಿ ಹಾಗೆ ಸ್ವಭಾವವನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ಯಾವ ಕ್ಷಣದಲ್ಲಿ ಹೇಗೆ ಯಾವ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕಾಗತ್ತೆ. ಹೊಟ್ಟೆ ನೋವಿನಿಂದ ಸಮಸ್ಯೆ ಕಾಡಬಹುದು. ಸ್ವಲ್ಪ ಮಟ್ಟಿಗೆ ನಿಮಗೆ ಅದು ತೊಂದರೆಯನ್ನು ಕೂಡ ಮಾಡುತ್ತೆ ಅಂತ ಅರ್ಥ. ಅಪರಿಚಿತ ವ್ಯಕ್ತಿಗಳ ಮೇಲೆ ನೀವು ನಂಬಿಕೆಯನ್ನು ಇಟ್ಟುಕೊಂಡು ತೊಂದರೆಯನ್ನು ಮಾಡ್ಕೊಳ್ತೀರಿ. ಯಾವ ವ್ಯಕ್ತಿ ನಿಮಗೆ ಗುರುತು ಪರಿಚಯ ಇಲ್ಲದೆ ಇರತಕ್ಕಂತಹ ಆ ವ್ಯಕ್ತಿಯ ಜೊತೆಯಲ್ಲಿ ವ್ಯವಹಾರ, ಒಡನಾಟಗಳು ನೀವು ವಂಚಿತರಾಗೋದಕ್ಕೆ ಅದು ಕಾರಣವಾಗುತ್ತೆ. ನಿಮ್ಮ ಮಾತನ್ನ ಗೌರವಿಸ್ತಕ್ಕಂಥದ್ದು ಅಥವಾ ನಿಮ್ಮ ಮಾತನ್ನ ಪುರಸ್ಕಾರ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಆಗಬೇಕು. ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನಗಳು ಇರಬೇಕಾಗತ್ತೆ. ನಿಮಗೆ ಅದಾಗಲಿಲ್ಲ ಅಂತಾದಾಗ ದೊಡ್ಡ ಮಟ್ಟದ ಅವಮಾನಕ್ಕೆ ಅವಕಾಶವಾಗತ್ತೆ. ನಿಮ್ಮ ಕೆಲಸ ತೋರಿಕೆಯ ಕೆಲಸವಾಗಬಾರದು. ಬೇರೆಯವರು ನೋಡ್ಲಿ, ಬೇರೆಯವರು ಮೆಚ್ಚಲಿ ಅಂತ ಹೇಳಿ ಮಾಡುವಂತಹ ಕೆಲಸ ಇದೆಯಲ್ಲ, ಅದು ನಿಮಗೆ ಖಂಡಿತವಾಗಿ ಗೌರವವನ್ನು ತಂದು ಕೊಡೋದಿಲ್ಲ. ಸಾಕು ಪ್ರಾಣಿಗಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದಾಗ ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತೀರಿ. ಅಂತಹ ಸಂದರ್ಭದಲ್ಲಿ ನಿಮಗೆ ಬಹಳ ನೋವಾಗ್ತಕ್ಕಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಅನುಭವಿಗಳ ಮಾತು, ಅನುಭವಿಗಳ ಸಂಪರ್ಕ, ಒಳ್ಳೊಳ್ಳೆಯ ಕೆಲಸವನ್ನ ಮಾಡಬೇಕಾದಂತಹ ನೀವು ಯಾವುದಕ್ಕೂ ಕೂಡ ಮನಸ್ಸು ಮಾಡೋದಿಲ್ಲ. ನಿಮಗೆ ಅಗತ್ಯ ಇದ್ದಾಗ ಮಾತ್ರ ಎಲ್ಲರ ಸಂಪರ್ಕ ಬೇಕಾಗತ್ತೆ. ನಿಮಗೆ ಅಗತ್ಯ ಇಲ್ಲ ಅಂತಾದಾಗ ಯಾವುದಕ್ಕೂ ಮುಂದಾಗುವಂತಹ ಮನಸ್ಥಿತಿ ಇರುವುದಿಲ್ಲ. ಈ ದ್ವಂದ್ವ ನಿಲುವಿದೆಯಲ್ಲ, ಅದು ನಿಮಗೆ ಅವಮಾನವನ್ನು ಮಾಡುವಂಥದ್ದಾಗತ್ತೆ. ಕುಟುಂಬದ ವಾತಾವರಣ ಬಹಳ ಚೆನ್ನಾಗಿರುತ್ತೆ, ಆದರೆ ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕಲ್ಲ. ಸಣ್ಣದೇ ಕೆಲಸ ಆಗಿರಲಿ ಅಥವಾ ಕುಟುಂಬದ ಜೊತೆ ಕಾಲ ಕಳೆಯುವಂಥದ್ದೇ ಆಗಿರಲಿ, ಆ ಯೋಗ ನಿಮಗೆ ಒದಗಿ ಬರಬೇಕಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ದುಬಾರಿ ವಸ್ತುಗಳನ್ನ ಅಗತ್ಯವಾಗಿ ಅನಿವಾರ್ಯವಾಗಿ ಖರೀದಿ ಮಾಡಲೇಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಅಪರಿಚಿತ ವ್ಯಕ್ತಿ ನಿಮಗೆ ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ನಾನು ಬಹಳ ಶಿಸ್ತು, ಎಲ್ಲವನ್ನೂ ಕೂಡ ಕಾಪಾಡಿಕೊಂಡು ಬರ್ತೀನಿ, ನನಗೆ ಮೋಸ ಮಾಡೋದು ಬಹಳ ಕಷ್ಟ ಅನ್ನುವಂತಹ ಮಾತುಗಳೆಲ್ಲ ಬುದ್ಧಿವಂತಿಕೆಯಿಂದ ಬಂದಿರುತ್ತೆ.
ಆದರೆ ಗ್ರಹಗತಿ ಕೆಟ್ಟಾಗ ಯಾರನ್ನೂ ಕೂಡ ಬಿಡದೇ ಇರುವಂಥದ್ದಾಗತ್ತೆ. ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರತಿ ಕ್ಷಣಕ್ಕೂ ಕೂಡ ನಮ್ಮ ಜೀವನದಲ್ಲಿ, ನಮ್ಮ ವ್ಯವಹಾರದಲ್ಲಿ ಎಲ್ಲ ಬದಲಾವಣೆಗಳು ಗ್ರಹಗತಿಗಳ ಫಲದಿಂದ, ಗ್ರಹ ಬಲದಿಂದ, ಗ್ರಹಚಾರದಿಂದ ಬದಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಆಟ ಏನು ನಡೆಯುವುದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಸ್ತ್ರೀಯರು ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು, ವಂಚನೆಗೆ ಒಳಗಾಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳು ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿಗೆ ಮುಂದಾಗ್ತಕ್ಕಂಥದ್ದು, ಅದರಲ್ಲಿ ಅವರಿಗೆ ಅನುಕೂಲವಾಗುವಂಥದ್ದು, ಹೀಗೆಲ್ಲ ಒಳಿತು ಕೆಡಕು ಮಿಶ್ರ ಫಲಗಳನ್ನು ನೋಡಬೇಕಾದಂತಹ ದಿವಸವಾಗಿರುತ್ತೆ. ಮಹಾವಿಷ್ಣುವನ್ನ ಸ್ಮರಣೆ ಮಾಡಿ, ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.